ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಾಂಡವ್ ಕಥೆನೇ ಮುಗಿಸೋದಕ್ಕೆ ಮುಂದಾಗಿದ್ದಾಳೆ ಶ್ರೇಷ್ಠ. ಹಾಗಿದ್ರೆ ಏನಾಯಿತು ಅಂಥದ್ದು ಇದೆಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಾಂಡವ್ ಫೇಕ್ ಡಾಕ್ಯುಮೆಂಟ್ಸ್ ತಗೊಂಡು ಮನೆ ಮಾರಾಟ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ. ಇದು ತಾಂಡವ್ ಪ್ಲಾನ್ ಆಗಿರೋದಿಲ್ಲ, ಇದು ಶ್ರೇಷ್ಠ ಪ್ಲಾನ್ ಆಗಿರತ್ತ. ತಾಂಡವ್ ಎಷ್ಟೇ ಹೇಳಿದ್ರು ಕೂಡ ಶ್ರೇಷ್ಠ ಕೇಳೋದಿಲ್ಲ. ಆಯಿತು ಅಂತ ಒಪ್ಕೊಂಡಿದ್ದೆ, ಮನೆ ಮಾರೋಕ್ಕೆ ಮುಂದಾಗ್ತಾರೆ. ಬಟ್ ಬ್ರೋಕರ್ ಕರ್ಕೊಂಡು ಬರೋದು ಬೇರೆ ಯಾರನ್ನ ಅಲ್ಲ, ಕಾಮತ್ ಅವ್ರನ್ನ. ಇಲ್ಲಿ ಬ್ರೋಕರ್ ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ಶ್ರೇಷ್ಠ ಮತ್ತು ತಾಂಡವ್ಗೆ ಕೊಟ್ಟಿರ್ತಾರೆ. ಬಟ್ ಇದೆಲ್ಲವೂ ಕೂಡ ಕಾಮತ್ತೆ ಮಾಡಿದಂಥ ಪ್ಲಾನ್ ಆಗಿರತ್ತೆ. ಇಲ್ಲಿ ಶೇರ್ ಬೇಕು ಅಂತ ಹೇಳಿ ತಾಂಡವ್ ಕಾಮತ್ ಅವ್ರಿಗೆ ತೊಂದರೆ ಕೊಡ್ತಿರ್ತಾರೆ. ಅದೇ ಕಾರಣಕ್ಕೆ ಕಾಮತ್ ಪ್ಲಾನ್ ಮಾಡಿದೆ ಈ ರೀತಿಯಾಗಿ ಶ್ರೇಷ್ಠ ತಾಂಡವ್ನ ಲಾಕ್ ಮಾಡ್ತಾರೆ. ಈ ಕಡೆ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ಯಾ ತಾಂಡವ್ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬಿಕಾಸ್ ಮನೆ ತಗೊಳ್ಳೋದಕ್ಕೆ ಅಂತ ಅವರೇ ಬಂದಿದ್ದಾರೆ. ಈ ಒಂದು ಮನೆ ಇರೋದು ನಿನ್ನ ಅಪ್ಪ ಅಮ್ಮನ ಹೆಸರಲ್ಲಲ್ವಾ, ಅದನ್ನು ಬಿಟ್ಟು ಈ ರೀತಿ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ಯಲ್ಲ, ಒಂದು ನಿನ್ನ ಅಪ್ಪ ಅಮ್ಮನ ಹತ್ರ ಸೈನ್ ಮಾಡಿಸ್ಕೊಂಡು ಬಾ, ಡಾಕ್ಯುಮೆಂಟ್ಸ್ ತೊಗೊಂಡು ಬಾ, ಇಲ್ಲ ಅಂದರೆ ನಿನ್ನ ಜೈಲಿಗೆ ಕಳಿಸ್ಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಕಾಮತ್ ಅವರು ಅಲ್ಲಿಂದ ಹೋಗ್ತಾರೆ. ಇದರಿಂದ ರುಚಿಗಿನ್ನಂಥ ತಾಂಡವ್ ಇದಕ್ಕೆಲ್ಲ ಕಾರಣ ಶ್ರೇಷ್ಠ ನೀನೇನೆ, ನಿನ್ನ ದುರಾಸೆ ಬುದ್ಧಿನೇ ಇದಕ್ಕೆಲ್ಲ ಕಾರಣ ಆಗಿತ್ತು. ಅಂದರೆ ಇದಕ್ಕೆಲ್ಲ ಕಾರಣ ನಾನೆಲ್ಲ, ಭಾಗ್ಯನೇ ಹೇಳಿ ಕಾಮತ್ ಅವ್ರಿಗೆ ಈ ಮನೆ ಇರೋದು ಅತ್ತೆ ಮಾವನ ಹೆಸರಲ್ಲಿ ಅಂತ ಹೇಳಿದಾಳೆ. ಅದೇ ಕಾರಣಕ್ಕೆ ಅವರು ಈ ರೀತಿ ಮಾಡಿರೋದು ಅಂತ ಶ್ರೇಷ್ಠ ತಾಂಡವ್ ತಲೆಯಲ್ಲಿ ಹಾಕ್ತಾಳೆ. ಹೋಗ್ಬಿಟ್ಟು ನಿನ್ನಪ್ಪ ಅಮ್ಮನ ಹತ್ರ ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕಿಸ್ಕೊಂಡು ಬಾ, ಆಗ ಯಾವುದೇ ಪ್ರಾಬ್ಲಮ್ ಕೂಡ ಇರುವುದಿಲ್ಲ ಅಂತ ಹೇಳಿದಾಗ ಈ ಕಡೆ ತಾಂಡವ್ ಹೋಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ನೀನು ಜೈಲ್ಗೆ ಹೋಗಬೇಕಾಗತ್ತೆ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ತಾಂಡವ್ ಭಾಗ್ಯನ ಅಮ್ಮನ ಮನೆಗೆ ಹೋಗ್ತಾರೆ. ಅಮ್ಮನ ಜೊತೆ ಮಾತಾಡಬೇಕು ಅಂತ ಅಮ್ಮನ ಹೊರಗಡೆ ಕರ್ಕೊಂಡು ಹೋಗಿ ನನ್ನ ಹೆಸರಿಗೆ ಮನೆ ಮಾಡಿಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಬಟ್ ಯಾವುದೇ ಕಾರಣ ಸಾಧ್ಯ ಇಲ್ಲ ಅಂತ ಹೇಳಿ ಕುಸುಮ ಅವರು ತಾಂಡವ್ಗೆ ಬೈದು ಮನೆಯಿಂದ ಹೊರಗಡೆ ದಬ್ತಾರೆ. ತದನಂತರ ಇತ್ತ ಕಡೆ ತಾಂಡವ್ ಬಂದು ಶ್ರೇಷ್ಠಗೆ ಹೇಳುತ್ತೆ. ಶ್ರೇಷ್ಠ ಒಂದು ಪ್ಲ್ಯಾನ್ ಮಾಡ್ತಾಳೆ. ಈ ಕಡೆ ತಾಂಡವ್ಗೆ ಊಟ ಕೊಟ್ಟು ಅಲ್ಲೇ ಮಂಚದ ಮೇಲೆ ಕೂತ್ಕೊಂಡಿದ್ದೆ. ತಾಂಡವ, ಈಗ ನಿಮ್ಮ ಅಪ್ಪ ಅಮ್ಮ ನಿಂಗೆ ಕಾಟ ಕೊಡ್ತಿದ್ದಾರೆ, ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ನೀನು ಸಾಯೋಕ್ಕೆ ಟ್ರೈ ಮಾಡಿದೆ ಅನ್ನೋ ರೀತಿ ಬಿಂಬಿಸಬೇಕು ಅಂದಾಗ ಏನು ಮಾತಾಡ್ತಿದ್ಯಾ ಶ್ರೇಷ್ಠ, ಅದು ಹೇಗಾಗತ್ತೆ ಅಂತ ಹೇಳಿ ತಾಂಡವ್ ಕೇಳೋದಕ್ಕೆ ಹೇಗಾಗುತ್ತೆ ಅಂತ ಹೇಳ್ತಿದ್ಯಲ್ಲ ತಾಂಡವ್, ಈಗ ನೀನು ತಿಂತಾ ಇದೆಯಾ ಅಲ್ವಾ, ಅದರಲ್ಲಿ ಇಲ್ಲಿ ವಿಷ ಮಿಕ್ಸ್ ಆಗಿದೆ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ. ತಕ್ಷಣ ತಾಂಡವ್ ಊಟ ಮಾಡ್ತಿದ್ದವರು ಹಾಗೆ ನೆತ್ತಿಗೆ ಹತ್ಬಿಡತ್ತೆ. ಏನು ಮಾಡೋಕೆ ಹೊರಟಿದ್ಯಾ, ದುಡ್ಡಿಗೋಸ್ಕರ ನನ್ನೇ ಮುಗಿಸೋಕೆ ಹೊರಟಿದ್ಯಾ ಅಂತ ಹೇಳಿ ತಾಂಡವ್ ಕಿರ್ಚಾಡ್ತಿದ್ದಾರೆ. ಹಾಗಿದ್ರೆ ತಾಂಡವ್ ಪರಿಸ್ಥಿತಿ ಸೀರಿಯಸ್ ಆಗುತ್ತೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ